ಮಾನ್ಯ ಶಾಸಕರಾಗಿರುವಂಥ ಶ್ರೀಮತಿ ವೇದವ್ಯಾಸ ಕಾಮತ್ ಉಪಸ್ಥಿತರಿದ್ದಾರೆ. ಗೌರವಾನ್ವಿತ ಪಕ್ಷದ ಹಿರಿಯರಿಗೂ ಅದೇ ರೀತಿ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಪುನರಪಿ ಸ್ವಾಗತವನ್ನು ಮಾಡ್ತಾ, ಇವತ್ತು ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಆಗ್ತಿರುವಂಥ ಅನ್ಯಾಯದ ಬಗ್ಗೆ ಮಾಧ್ಯಮದ ಮುಖಾಂತರ ಸರ್ಕಾರದ ಅನ್ಯಾಯವನ್ನು ಮಾಡಿದಂಥ ದ್ರೋಹವನ್ನು ಸರ್ಕಾರಕ್ಕೂ ಗಮನ ಸೆಳೆಯಬೇಕು ಮತ್ತು ಜನರಿಗೂ ತಿಳಿಸಬೇಕು ಅಂತ ಅನ್ನೋ ದೃಷ್ಟಿಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಹಿಂದುಳಿದ ವರ್ಗಗಳ ಸಮುದಾಯದ ಜನರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ನಾನಾ ಸರ್ಕಾರಗಳು ಪ್ರತ್ಯೇಕ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಿದ್ದು ಮತ್ತು ಸ್ಥಾಪಿಸ್ತಾ ಬಂದಿರುವಂಥದ್ದು ನಾವು ಕಂಡಿದ್ದೇವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎಡೆಯಲ್ಲಿ ವಿವಿಧ ನಿಗಮಗಳು ಕಾರ್ಯನಿರ್ವಹಿಸ್ತವೆ. ಈ ಹಿಂದೆ ಅಧಿಕಾರದಲ್ಲಿರುವಂಥ ನಮ್ಮ ಸರ್ಕಾರ ಹಿಂದುಳಿದ ವರ್ಗಗಳ ನಿಗಮದ ಅಭಿವೃದ್ಧಿಗಾಗಿ ಹಿಂದುಳಿದ ವರ್ಗಗಳ ಜನರ ಕಲ್ಯಾಣಕ್ಕಾಗಿ 1,000 ಕೋಟಿಗೂ ಹೆಚ್ಚಿನ ಅನುದಾನವನ್ನು ವಿವಿಧ ನಿಗಮಗಳ ಮುಖಾಂತರ ಬಿಡುಗಡೆ ಮಾಡಿದ್ದನ್ನು ನಾನಿವತ್ತು ನೆನಪಿಸ್ತಾ ಇದ್ದೇನೆ. ಆದರೆ ರಾಜ್ಯದಲ್ಲಿ ನೂತನ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಹೊಸ ಅನುದಾನವನ್ನು ಕೊಡುವುದು ಬಿಡಿ, BJP ಸರ್ಕಾರದ ಅವಧಿಯಲ್ಲಿ ಬಿಡುಗಡೆಗೊಳಿಸಿದಂಥ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ರದ್ದು ಮಾಡಿಸಿ ಆದೇಶ ಕೊಟ್ಟಿದ್ದನ್ನು ಕೂಡ ನಾನು ಇವತ್ತು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಬಹಳ ಅತ್ಯಂತ ಖಂಡನೀಯ, ಇದು ಬಹಳ ದುಃಖಕರ. ಒಂದು ಕಡೆಗಳಲ್ಲಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಅಹಿಂದ ಸಂಘಟನೆ ಅಂತೇಳುವಂಥ ದೃಷ್ಟಿಯಲ್ಲಿ ಹಿಂದುಳಿದ ವರ್ಗದ ನಾಯಕ ಅಂತೇಳುವಂಥ ಬಿಂಬಿಸ್ತಾ, ಎಲ್ಲೋ ಒಂದು ಕಡೆ ಇಡೀ ರಾಜ್ಯದ ಹಿಂದುಳಿದ ವರ್ಗಗಳ ನಾಯಕ ಅಂತೇಳುವಂಥದ್ದನ್ನು ತೋರಿಸ್ಕೊಳ್ತಾ ಇವತ್ತು ಅದೇ ಹಿಂದುಳಿದ ಸಮುದಾಯಕ್ಕೆ ನೇರವಾಗಿ ಘಂಟಾಘೋಷವಾಗಿ ಅವರು ಅನ್ಯಾಯವನ್ನು ಮಾಡಿದ್ದಾರೆ ಅಂತೇಳುವಂಥದ್ದು ದಾಖಲೆ ಸಮೇತವಾಗಿ ನಾನು ಮಾಧ್ಯಮದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಯಾರೋ ಕೇವಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಅಂತೇಳೋದಲ್ಲ. ಮಾಧ್ಯಮದವರಿಗೆ ನಾನು ಸಮುದಾಯ ಭವನಗಳಿಗೆ ಕೊಟ್ಟಂಥ ಅನುದಾನವನ್ನು ರದ್ದು ಮಾಡಿದಂಥ ಕಾಂಗ್ರೆಸ್ ಸರ್ಕಾರದ ಆದೇಶವನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ. ಈ ಹಿಂದೆ BJP ಸರ್ಕಾರ ಇರುವಾಗ ಕೊಟ್ಟಂಥ ಅನುದಾನಗಳು, ರದ್ದು ಮಾಡಿದ ಆದೇಶಗಳು, ಅದರಲ್ಲಿ ಕೇವಲ ನನ್ನ ಕ್ಷೇತ್ರ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ಇಡೀ ರಾಜ್ಯದ ಹಿಂದುಳಿದ ಸಮಾಜದ ವರ್ಗಗಳ ಎಲ್ಲ ಕಲ್ಯಾಣದ ಅಭಿವೃದ್ಧಿಗಾಗಿ ಇಟ್ಟಂಥ ಕಾಮಗಾರಿಗಳು ನಮ್ಮ ಸರ್ಕಾರದ ಅವಧಿಯಲ್ಲಿ ಇದಕ್ಕೆ ಅನುಮೋದನೆ ಕೊಟ್ಟು ಕಾಮಗಾರಿಗಳು ಆಗ್ತಾ ಇರುವಂಥದ್ದನ್ನು ರದ್ದುಗೊಳಿಸಿದ್ದನ್ನು ನಾನು ದಾಖಲೆ ಸಮೇತ ಕೊಟ್ಟಿದ್ದೇನೆ. ಇವತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಸಮುದಾಯ ಭವನ, ಸಂಘ ಸಂಸ್ಥೆ, ವಿದ್ಯಾರ್ಥಿ ನಿಲಯ ಸೇರಿದಂತೆ ರಾಜ್ಯಾದ್ಯಂತ ಸುಮಾರು 1093 ಹಿಂದುಳಿದ ವರ್ಗಗಳ ಕಾಮಗಾರಿಗಳಿಗೆ ನೀಡಿದಂಥ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಾತಿ ಮಾಡಿದ್ದನ್ನು ಪ್ರಸ್ತುತ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ರದ್ದು ಮಾಡಿ ಇವತ್ತು ಘನಘೋರವಾದಂಥ ಅನ್ಯಾಯ ಮಾಡಿದೆ. ಅದರಲ್ಲಿ ಕೂಡ ನಾನು ಇಡೀ ಜಿಲ್ಲೆ ಮತ್ತು ನನ್ನ ರಾಜ್ಯದ ಎಲ್ಲ ವಿಚಾರಗಳನ್ನು ಹೇಳಲ್ಲ. ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಹೋಲಿಕೆ ಮಾಡಿದರೆ ದೇವಾಡಿಗ ಸಮುದಾಯ ಭವನ ಕೊಟ್ಟಂಥ ಹಣ, ಕುಡುಬಿ ಸಮುದಾಯದ ಕೊಟ್ಟಂಥ ಅನುದಾನ, ಮೊಗವೀರ ಸಮುದಾಯದವರಿಗೆ ಕೊಟ್ಟಂಥ ಮೊಗವೀರ ಸಮುದಾಯ ಭವನ, ಬಿಲ್ಲವ ಸಮುದಾಯಕ್ಕೆ ಕೊಟ್ಟಂಥ ಬಿಲ್ಲವ ಅಥವಾ ನಾರಾಯಣಗುರು ಸಮುದಾಯ ಭವನ, ಶೆಟ್ಟಿಗಾರ ಸಮುದಾಯಕ್ಕೆ ಕೊಟ್ಟಂಥ ಶೆಟ್ಟಿಗಾರ ಸಮುದಾಯ ಭವನ, ಹೀಗೆ ಅದಕ್ಕೆಲ್ಲ ನಾನು ಈ ಹಿಂದೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಅನುದಾನವನ್ನು ಜೋಡಿಸ್ಕೊಂಡು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಕೆಲವೆಲ್ಲ ಕಾಮಗಾರಿಗಳು ಕೈಗೆತ್ತಿಕೊಂಡಿದ್ದೇವೆ, ಕೆಲವೆಲ್ಲ ದಾಖಲೆಗಳ ಪರಿತವಾಗಿ ಸ್ವಲ್ಪ ಪ್ರಾರಂಭ ಆಗಬೇಕಾದಂಥ ಹಂತದಲ್ಲಿತ್ತು. ಅದನ್ನು ಇವತ್ತು ತಡೆ ಹಿಡಿದೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳೋದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೆಲ್ಲ ಹಣವನ್ನು ನಾವು ಗ್ಯಾರಂಟಿಗೆ ಬಳಕೆ ಮಾಡ್ತಾ ಇದ್ದೇವೆ ಅಂತ ಹೇಳೋದು ಸರ್ಕಾರ ಉಲ್ಲೇಖ ಮಾಡ್ತಾ ಇದೆ. ಹಾಗಾಗಿ ಹೊಸ ಅನುದಾನವನ್ನು ಕೇಳಬೇಡಿ, ಹಳೆಯ ಅನುದಾನವನ್ನು ಕ್ಯಾನ್ಸಲ್ ಮಾಡ್ತಾರೆ. ಬಂದಂಥ ಸಾರ್ವಜನಿಕರಿಗೆ ಏನು ಉತ್ತರ ಕೊಡಬೇಕು ಅಂತ ಹೇಳೋದು ಗೊತ್ತಾಗದಂಥ ಪರಿಸ್ಥಿತಿಯಲ್ಲಿ ಜನಪ್ರತಿನಿಧಿಗಳು ಭಾಳ ಕಷ್ಟದ ಪರಿಸ್ಥಿತಿಯ ವಾತಾವರಣದಲ್ಲಿ ಇದ್ದೇವೆ. ಹಾಗಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಕಾಂಗ್ರೆಸ್ನ ನಾಯಕರು ಯಾಕೆ ಇದಕ್ಕೆ ಮೌನ ಇದ್ದಾರೆ?
ಕಣ್ಣೆದುರುಗಡೆ ಅನ್ಯಾಯ ಆಗ್ತಿರುವ ಕೂಡ ಕಾಂಗ್ರೆಸ್ ನಾಯಕರು ಮೌನ ಯಾಕಿದ್ದಾರೆ ಅಂತೇಳುವಂಥದ್ದು ಕೂಡ ನನ್ನ ಇವತ್ತು ಪ್ರಶ್ನೆ. ನೀವು ನಿಜವಾದ ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದಲ್ಲಾದಂಥ ಈ ಅನ್ಯಾಯದ ಬಗ್ಗೆ ನೀವು ಅಟ್ಲೀಸ್ಟ್ ಪತ್ರಿಕಾ ಹೇಳಿಕೆ ಮಾಡಿ ನಿಮಗೆ ಹೇಳಲಿಕ್ಕಾಗದಿದ್ರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಇದನ್ನು ಸರಿಪಡಿಸಿಕೊಡಿ ಅಂತೇಳುವಂಥದ್ದು ಹಿಂದುಳಿದ ವರ್ಗದ ಸಮುದಾಯದ ಎಲ್ಲ ಜನರ ಬಹುಜನರ ಬೇಡಿಕೆಯನ್ನು ನಾನು ಮಾಧ್ಯಮದ ಮುಖಾಂತರ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕೇವಲ ಈ ಸಮುದಾಯ ಭವನ ಸಂಘ ಸಂಸ್ಥೆಗಳಿಗೆ ಕೊಟ್ಟಂಥ ಅನುದಾನಗಳು ಮಾತ್ರವಲ್ಲ, ಅದೇ ಹಿಂದುಳಿದ ವರ್ಗದ ಇಲಾಖೆ ವತಿಯಿಂದ ಬರುವಂಥ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ನಿಜಶರಣ ಅಂಬಿಗರ ಚೌಡರೆ ಅಭಿವೃದ್ಧಿ ನಿಗಮ, ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ, ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮ, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ, ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ, ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ, ಕರ್ನಾಟಕ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ, ಹೀಗೆ 10 ಹಲವು ಅಭಿವೃದ್ಧಿ ನಿಗಮಗಳಿದೆ. ಇದಕ್ಕೆ ಯಾವ ಸರ್ಕಾರಗಳು ಬಂದರೂ ನೇರ ಸಾಲ ಯೋಜನೆ, ಸ್ವಯಂ ಉದ್ಯೋಗ ಸಾಲ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಥವಾ ಕಾಯಕ ಕಿರಣ, ಅರಿವು, ಹೊಲಿಗೆ ಯಂತ್ರ ಕೊಡುವಂಥದ್ದು, ಈ ರೀತಿಯ ಹಲವು ಯೋಜನೆಗಳನ್ನು ಆ ನಿಗಮದ ಮುಖಾಂತರ ಆ ಸಮುದಾಯದವರಿಗೆ ಕಳೆದ 16-25 ವರ್ಷಗಳಿಂದ ಯಾವ ಸರ್ಕಾರ ಬಂದರೂ ಇದರಲ್ಲಿ ಕೊರತೆ ಮಾಡದ ಹಾಗೆ ಕೊಡ್ತಾ ಇರೋದನ್ನು ನಾನು ಕಂಡಿದ್ದೇನೆ. ಇವತ್ತು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಚಾರ್ಟನ್ನು ನಿಮ್ಮ ಎದುರುಗಡೆ ನಾನು ಇಟ್ಟಿದ್ದೇನೆ. ಚಾರ್ಟನ್ನು ನೀವು ನೋಡಿದರೆ ಗಮನಿಸ್ಬೋದು. ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಒಟ್ಟಿಗೆ ಬಿಲ್ಲವ ಸಮುದಾಯದ ಭಾಳ ಅತಿ ದೊಡ್ಡ ಬೇಡಿಕೆ ಇರುವಂಥದ್ದು ನಾರಾಯಣಗುರು ಅಭಿವೃದ್ಧಿ ನಿಗಮ, ಒಂದು ಅಧ್ಯಕ್ಷರನ್ನು ನೇಮಕ ಮಾಡಲಿಕ್ಕಾಗದಂಥ ನಾಲಾಯಕ ಸರ್ಕಾರ ಇದು. ಮಂಗಳೂರಿನ ಇಲ್ಲಿಂದ ಬೆಂಗಳೂರು ತನಕ ಪಾದಯಾತ್ರೆ ಹೋದಂಥ ನಾಯಕರುಗಳು ಎಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ಭಾಳಷ್ಟು ದೊಡ್ಡ ಗೊಂದಲವನ್ನು ಎಬ್ಬಿಸಿಕೊಟ್ಟಿರು. ಯಾಕೆ ಅಂತ ಹೇಳಿದ್ರೆ ಕೇವಲ ಚುನಾವಣೆ ಸಂದರ್ಭದಲ್ಲಿ ಗೊಂದಲವನ್ನು ಎಬ್ಬಿಸಿ ರಾಜಕೀಯವಾಗಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಮಾತ್ರ ಅವತ್ತಿನ ಗೊಂದಲ ಎಬ್ಬಿಸಿದ್ದು ಬಿಟ್ಟರೆ, ನಿಜವಾದ ನೀವು ಸಮುದಾಯದ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರು ನೇಮಕ ಆಗಿಲ್ಲ. 2 ವರ್ಷದಿಂದ 1 ರೂಪಾಯಿ ಕೊಟ್ಟಿಲ್ಲ. 2 ವರ್ಷದಿಂದ 1 ರೂಪಾಯಿ ಕೊಟ್ಟಿಲ್ಲ. ತದನಂತರ ಕೆಲವರು ಪತ್ರಿಕಾ ಹೇಳಿಕೆ ಕೊಟ್ಟರು, ಕರ್ನಾಟಕ ಸರ್ಕಾರ ನುಡಿದಂತೆ ನಡೆದಿದ್ದೇವೆ, ಬಂಟರ ನಿಗಮ, ಬಂಟ ಸಮುದಾಯದವರಿಗೆ ಒಂದು ನಿಗಮವನ್ನು ಮಾಡಿಕೊಡ್ತೇವೆ ಅಂತೇಳೋದು ಕೂಡ ಹೇಳಿ ಪತ್ರಿಕೆಯಲ್ಲಿ ದೊಡ್ಡ ದೊಡ್ಡ ಸಿದ್ದರಾಮಯ್ಯರ ಫೋಟೋ ಎಲ್ಲ ಬಂತು. ಅದು ಎಲ್ಲಿ ಹೋಗಿದೆ ಗೊತ್ತಿಲ್ಲ. ಪೇಪರಿಗೆ ಒಂದು ದಿವಸ ಅಡ್ವರ್ಟೈಸ್ಮೆಂಟ್ ಕೊಟ್ಟದ್ದು ಮಾತ್ರ. ಅದಕ್ಕೂ ಕೂಡ 1 ರೂಪಾಯಿಯ ಅನುದಾನವೂ ಇಲ್ಲ. ಅದಕ್ಕೂ ಅಧ್ಯಕ್ಷರ ಘೋಷಣೆ ಆಗಿಲ್ಲ. ಆ ನಿಗಮವನ್ನೇ ಇನ್ನು ಬಂಟ ನಿಗಮವನ್ನೇ ಪೂರ್ಣಗತಿಯಲ್ಲಿ ಪ್ರಾರಂಭವೇ ಆಗಲಿಲ್ಲ. ಅದಕ್ಕೆ ಸರ್ಕಾರ ಆದೇಶವನ್ನೇ ಕೊಟ್ಟಿಲ್ಲ. ಹಾಗಾದರೆ ಎಷ್ಟರ ಮಟ್ಟಿಗೆ ನೀವು ಸುಳ್ಳು ಹೇಳುವಂಥ ಸುಳ್ಳಿನ ಸರ್ಕಾರ ಅಂತ ಹೇಳುವಂಥದ್ದು ಇವತ್ತು ನಾನು ಮಾಧ್ಯಮದ ಮುಖಾಂತರ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇದು ಎಲ್ಲವನ್ನು ಒಂದು ಕಡೆಯಿಂದ ಹಿಂದುಳಿದ ವರ್ಗದವರಿಗೆ ಮಾತ್ರ ಅಲ್ಲ, ಸಾವಿರಾರು ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಇಟ್ಟಂಥ ಹಣವನ್ನು ಕೂಡ ಗ್ಯಾರಂಟಿಗಳಿಗೆ ಜೋಡಿಸಿದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಈ ಸರ್ಕಾರದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳು ಅವರಿಗೆ ಪೂರ್ಣ ಪ್ರಮಾಣದ ಎಲ್ಲ ರೀತಿಯ ಅವಕಾಶಗಳು ದೊರೆತಿದೆಯಾ ಅಂದರೆ ದೊರೆಯಲಿಲ್ಲ. ಹಿಂದುಳಿದ ವರ್ಗದ ಎಲ್ಲ ಬಂಧುಗಳಿಗೆ ಸರ್ಕಾರದ ಎಲ್ಲ ಯೋಜನೆಗಳು ಸಿಕ್ಕಿದೆಯಾ? ಸಿಕ್ಕಿಲ್ಲ. ಮತ್ತು ಯಾರಿಗೆ ಸಿಕ್ಕಿದೆ? ಹಗರಣ ಮುಖಾಂತರ ಯಾರ್ಯಾರು ಹಗರಣವನ್ನು ನಡೆಸ್ಕೊಂಡು ಕಿಸೆಯಲ್ಲಿ ತುಂಬಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ಸಿಕ್ಕಿದೆ ಬಿಟ್ಟರೆ ಬಡವರಿಗೆ ಈ ಸರ್ಕಾರ ಬಡವರ ಪರವಾಗಿ ಈ ಹಿಂದುಳಿದ ವರ್ಗದ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಸಮುದಾಯದ ಮಧ್ಯದಲ್ಲಿ ನಿಂತಿಲ್ಲ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ರಾಜ್ಯದ ಹಿಂದುಳಿದ ವರ್ಗಗಳ ಸುಮಾರು 6,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಲಕ್ಕಾಗಿ ವಿವಿಧ ನಿಗಮಗಳ ಮನೆಯಲ್ಲಿ ಅರ್ಜಿಯನ್ನು ಈಗಾಗಲೇ ಸಲ್ಲಿಸಿ ಆಗಿದೆ. ಆ ಅರ್ಜಿ ಸಲ್ಲಿಸಿದ್ದು ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿ ಅಂತ ಯಾವ ಶಾಸಕರುಗಳಿಗೂ ಮಾಹಿತಿಯನ್ನು ಕೊಟ್ಟಿಲ್ಲ. ಶಾಸಕರಿಗೆ ಆಯ್ಕೆ ಮಾಡಿ ಅಂತೇಳಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದು ಹೇಳಬೇಕು. ಆವಾಗ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಆಯ್ಕೆ ಮಾಡ್ತೇವೆ. ಯಾವುದೇ ಆಯ್ಕೆ ಪ್ರಕ್ರಿಯೆಗಳು ನಡೆದಿಲ್ಲ. ಹಾಗಾಗಿ ಇವತ್ತು ತನ್ನ ಸ್ವಾರ್ಥಕ್ಕಾಗಿ ದಲಿತ ಸಮಾಜ ಮತ್ತು ಹಿಂದುಳಿದ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಈ ಎಲ್ಲ ಸರ್ಕಾರದ ವಿರುದ್ಧ ನಾನು
ಈ ಒಂದು ಸಂಪೂರ್ಣವಾದಂಥ ಮಾಹಿತಿಗಳನ್ನು ನಾನು ಕೇವಲ ನೀವು ಓದ್ತಾ ಇದ್ದೀರಿ, ಆದರೆ ಮಾಧ್ಯಮದಲ್ಲಿ ಬರಲಿ ಅಂತ ಹೇಳೋ ಕಾರಣ ಒಮ್ಮೆ ಓದ್ತೀನಿ. ಕೇವಲ ನೋಡಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ಸರ್ಕಾರದ ಅವಧಿಯಲ್ಲಿ 72 ಜನರಿಗೆ ಭೌತಿಕ ಗುರಿ. ನಾನು 72 ಜನರಿಗೆ ಮಂಗಳೂರು ನಗರ ದಕ್ಷಿಣದಲ್ಲಿ ಈ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಆಯ್ಕೆ ಮಾಡಲಿಕ್ಕೆ ನಮ್ಮ ಇಲಾಖೆ ಅವಕಾಶಗಳನ್ನು ಪ್ರತಿ ವಿಧಾನಸಭಾ ಕ್ಷೇತ್ರ ಕೊಟ್ಟಿದ್ದು. 72 ಗುಣಿಸು 224 ವಿಧಾನಸಭಾ ಕ್ಷೇತ್ರ. ನಮ್ಮ ಜಿಲ್ಲೆಯಲ್ಲಿ 72 ಗುಣಿಸು 8 ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೊಟ್ಟಂಥ ಭೌತಿಕ ಗುರಿ ಎಷ್ಟು? 2023-24ಕ್ಕೆ 10, 2024-25ಕ್ಕೆ 20. ಹಾಗೆಯೇ ನಿಜಶರಣ ಅಂಬಿಗೌಡ ಚೌಡಯ್ಯ ಅಭಿವೃದ್ಧಿ ನಿಗಮ ಸ್ವಯಂ ಉದ್ಯೋಗ ಸಾಲ ಯೋಜನೆ ನಮ್ಮ ಸರ್ಕಾರ ಇರುವ ಕೊಟ್ಟಂಥ ಭೌತಿಕ ಗುರಿ 30. ಕಾಂಗ್ರೆಸ್ ಸರ್ಕಾರ ಬಂದಾಗ ಕೊಟ್ಟದ್ದು 2 ವರ್ಷದಲ್ಲಿ 6. ಸವಿತಾ ಸಮಾಜ, ಪಾಪ ಸವಿತಾ ಸಮಾಜದವರು ಸ್ವಯಂ ಉದ್ಯೋಗ ಸಾಲ ನಮ್ಮ ಸರ್ಕಾರ ಇರುವ 9. ಸಾಂಪ್ರದಾಯಿಕ ಕುಶಲಕರ್ಮಿ ವೃತ್ತಿದಾರರ ಸಾಲ ಯೋಜನೆ ನಮ್ಮ ಸರ್ಕಾರ ಇರುವಾಗ 10 ಸವಿತಾ ಸಮಾಜಕ್ಕೆ. ಸ್ವಾಮಿ, ನನ್ನ ನಗರಕ್ಕೆ ಸವಿತಾ ಸಮಾಜಕ್ಕೆ 0 ಒಂದೂ ಇಲ್ಲ. ಸವಿತಾ ಸಮಾಜದವರು ನನ್ನ ಹತ್ರ ಬಂದು ಅರ್ಜಿ ಕೊಡ್ತಾ ಇದ್ದಾರೆ, ನಮ್ಮನ್ನು ಆಯ್ಕೆ ಮಾಡಿ ಅಂತೇಳಿ. ಆಯಿತು. ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಸಾಂಪ್ರದಾಯಿಕ ನೇರ ಸಾಲ 9, ಸ್ವಯಂ ಉದ್ಯೋಗ ಸಾಲ ಯೋಜನೆ 18 ನಮ್ಮ ಸರ್ಕಾರ ಇರುವಾಗ. ಈಗ ಎಷ್ಟು? 0 ಒಂದು ಲಾಸ್ಟಿಗೆ ಒಂದು 14 ಅಂತ ಸೇರಿಸ್ಕೊಂಡಿದ್ದಾರೆ. ಅದರದ್ದು 14 ಅಂತ ಬಾಯಲ್ಲಿ ಹೇಳಿದ್ದಾರೆ, ಆದೇಶ ಬಂದಿಲ್ಲ. ಹಾಗಾಗಿ ನಾನು ಬರೆದಿದ್ದೇನೆ, ಯಾಕಂತ ಹೇಳಿದ್ರೆ ನಾಳೆ ಬಂದ ನಂತರ ನೀವು ಪ್ರಶ್ನೆ ಕೇಳಬಾರ್ದಲ್ಲ. ಹಾಗಾಗಿ ಅದೇ ರೀತಿಯಲ್ಲಿ ಕರ್ನಾಟಕ ಉಪ್ಪಾರ ನಮ್ಮ ಸರ್ಕಾರ ಇರುವಾಗ 2, 1. ಅದು ಉಪ್ಪಾರ ಎಲ್ಲ ಭಾಳ ಕಡಿಮೆ, ಯಾಕಂದರೆ ಇಲ್ಲಿ ಆ ಸಮುದಾಯದವರು ಕಡಿಮೆ ಇದ್ದಾರೆ ಅಂತ ಕಡಿಮೆ. ಬೇರೆ ಎಲ್ಲಿ ಜಾಸ್ತಿ ಇದ್ದಾರೆ ಅಲ್ಲಿ ಜಾಸ್ತಿ ಕೊಡ್ತಾರೆ, ಇಲ್ಲಿ ಕಡಿಮೆ ಮಾಡ್ತಾರೆ. ಹಾಗೆ ಅದು ನಿಗಮದವರು ಆ ರೀತಿಯ ಪ್ರಪೋರ್ಷನಲ್ ರೇಷಿಯೋದಲ್ಲಿ ಹೋಗ್ತಾರೆ. ಕೂತ್ಕೊಳ್ಳಿ. ಕರ್ನಾಟಕ ಮರಾಠ ಸಮುದಾಯ ಅಭಿವೃದ್ಧಿಗಳ ನಿಗಮ 2, 0 ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಕರ್ನಾಟಕ ಅಲೆಮಾರಿಯವರದು ನಮ್ಮ ಸರ್ಕಾರ ಇರುವಾಗ 5, ಕಾಂಗ್ರೆಸ್ ಸರ್ಕಾರ ಬಂದಂಥ 0. ವಿಶ್ವಕರ್ಮ ಸಮುದಾಯದವರು ನಮ್ಮ ಸರ್ಕಾರ ಇರುವಾಗ 25, ಈಗ 0. ಕರ್ನಾಟಕ ಒಕ್ಕಲಿಗ ಸಮುದಾಯ ನಮ್ಮ ಸರ್ಕಾರ ಇರುವಾಗ 5, ಈಗ ಎಷ್ಟು? 0. ಇದು ಕೇವಲ ಮಂಗಳೂರು ದಕ್ಷಿಣದ ಒಂದು ಚಾರ್ಟ್. ಮತ್ತು ಭರಕ್ಷೇತ್ರ ಕ್ಷೇತ್ರದ್ದು, ಉಮಾನತ್ ಕೋಟ್ಯಾನ್ರ ಕ್ಷೇತ್ರದ್ದು, ಗೌರವಾನ್ವಿತ ಮಂಗಳೂರಿನ ರಾಜ್ಯದ ಸ್ಪೀಕರ್ ಅವರ ಕ್ಷೇತ್ರದ್ದು, ಅಶೋಕ್ ರೈ ಅವರ ಕ್ಷೇತ್ರಕ್ಕೂ ಕೂಡ ಹೀಗೆ. ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಆಡಳಿತ ಮಾಡುವಾಗ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕುಂಠಿತ ಮಾಡಿದ್ದಲ್ಲದೆ ಈ ರೀತಿಯ ನಿಗಮಗಳ ಮುಖಾಂತರ ಆ ಎಲ್ಲ ಜಾತಿ ಸಮುದಾಯಗಳಿಗೆ ನೇರವಾಗಿ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಘಂಟಾಘೋಷವಾಗಿ ಅನ್ಯಾಯ ಮಾಡಿದಂಥ ಆದೇಶದ ಪ್ರತಿಯನ್ನು ನಾನು ಇದರಲ್ಲಿ ಇಟ್ಕೊಳ್ಳಿಲ್ಲ, ನಿಮಗೆ ಕೊಟ್ಟಿದ್ದೇನೆ. ಇದನ್ನು ಕೂಡ ನಿಮಗೆ ಕೊಟ್ಟು ಇವತ್ತು ಹೇಳ್ತೇನೆ, ಈ ಸರ್ಕಾರದ ಹತ್ರ ನನ್ನ ಬೇಡಿಕೆ, ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಮುಂದುವರಿಬೇಕು ಅಂತೇಳಿ ಆದರೆ ಹಿಂದುಳಿದ ವರ್ಗದವರಿಗೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಮಾಡಿದಂಥ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಿ. ಇಲ್ಲದ್ರೆ ಆ ಕುರ್ಚಿಯಲ್ಲಿ ಕೂತ್ಕೊಳ್ಳುವಂಥ ಯೋಗ್ಯತೆಯೇ ನಿಮಗಿಲ್ಲ, ನೀವು ರಾಜೀನಾಮೆ ಕೊಟ್ಟು ಹೋಗಿ. ಎಂಥ ಕಷ್ಟದ ಸಂದರ್ಭದಲ್ಲಿ ಕೊರೋನಾ ಬಂದಾಗ ಕೂಡ ನಾವು ಈ ರೀತಿಯ ಚಾರ್ಟನ್ನು ಕೊಟ್ಟಿಲ್ಲ, ಇದಕ್ಕಿಂತ ಒಳ್ಳೆಯ ಬೆಟರ್ ಪರ್ಫಾರ್ಮೆನ್ಸನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ನಾನಿವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದನ್ನು ಸರಿಪಡಿಸ್ಕೊಳ್ಳಿ, ಇಲ್ಲ ಕುರ್ಚಿ ಬಿಟ್ಟು ತೊಲಗಿ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಸಮಾಪ್ತಿ ಮಾಡ್ತಾಯಿದ್ದೇನೆ. ಧನ್ಯವಾದ. ಪ್ರಶ್ನೆ ಹಾಕಿದ್ದೆ. ಸಹಜವಾಗಿ ನಾವೊಂದು ವಿಧಾನಸಭಾ ಕ್ಷೇತ್ರದ, ನಾನೊಂದು ಒಟ್ಟು ನಿಮಗೆ ಒಂದು ಸಣ್ಣ ಚೌಕಟ್ಟೆ ಹೇಳ್ತೇನೆ. ಒಂದು 10 ದಿವಸದ ಅಸೆಂಬ್ಲಿ ನಡೀತದೆ ಅಂತೇಳಿ ತಿಳ್ಕೊಳ್ಳಿ. 10 ದಿವಸದಲ್ಲಿ ನಾವು ಒಂದು 50-60 ಪ್ರಶ್ನೆಗಳು ಪ್ರಮುಖವಾಗಿ ಹಾಕ್ತೇವೆ. ಅದರಲ್ಲಿ ಕೆಲವು ಪ್ರಶ್ನೋತ್ತರಕ್ಕೆ ಸಿಲೆಕ್ಷನ್ ಆಗುವುದುಂಟು. ಅದು ಹೇಗೆ ಅಂತ ಹೇಳಿದರೆ, ನಾವು ಪ್ರತಿ ಇಲಾಖೆಗೆ 10-5 ಪ್ರಶ್ನೆಗಳನ್ನು ಹಾಕಿದ್ದನ್ನು ಅಲ್ಲಿ ಸ್ಪೀಕರ್ ಆಫೀಸ್ನಲ್ಲಿ ಅದನ್ನೊಂದು ಲಾಟ್ರಿ ಮುಖಾಂತರ ಎತ್ತುವಾಗ ನಮ್ಮದು ಹೆಸರು ಬಂದರೆ ಮಾತ್ರ ನಮಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶಗಳು. ಹಾಗಾಗಿ ಅದು ಸಿಕ್ಕಿಲ್ಲ. ನಾನು ಪ್ರಶ್ನೆ ಹಾಕಿದ್ದು ಆ ಎಜೆಂಡದಲ್ಲಿ ಬಂದದ್ದು, ಬೇಕಾದರೆ ನಾನು ತೋರಿಸ್ತೀನಿ. ಈಗೆಲ್ಲ ನನ್ನ ಕಾರ್ಪೊರೇಷನ್ ಆಫೀಸ್ನಲ್ಲಿ ಇಟ್ಟಿದ್ದೇನೆ. ಹಿಂದುಳಿದ ಸಮುದಾಯದ ವರ್ಗದಾಗೆ ಹಣವನ್ನು ಕಡಿಮೆ ಮಾಡೋದು. ಮತ್ತು ನಾನೇನು ಮಾಡಿದೆ, ಅಲ್ಲ ಹಾಕಿದ್ದೆ ಅದು ಗುರುತಿನ ಪಟ್ಟಿಯಲ್ಲಿ ಬರುವುದಂಥ ಪ್ರಶ್ನೆಗಳು ಬರದ ಕಾರಣ ನಾನು ಪುನರಪಿ ಏನು ಮಾಡಿದೆ ಅಂತ ಹೇಳಿದರೆ, ಗೌರವಾನ್ವಿತ ಸ್ಪೀಕರ್ ಹತ್ರ ಹೋಗಿ ಮನವಿ ಮಾಡಿಕೊಂಡು
ಗಮನ ಸೆಳೆಯುವ ಸೂಚನೆಯಲ್ಲಿ ಕೊಡಿ ಅಂತೇಳಿ ಹಾಕಿದೆ. ಗಮನ ಸೆಳೆಯುವ ಸೂಚನೆಯಲ್ಲಿ ಕೂಡ ನನ್ನ ಈ ಪ್ರಶ್ನೆಗಳು ಟಿಕ್ ಆಗಿದೆ, ಬಂದಿದೆ ಪ್ರಿಂಟಾಗಿ. ಆದರೆ ಏನಾಯಿತು, ಒಂದು ಮಿನಿಟ್ ಆದರೆ ಏನಾಯಿತು ಅಂತ ಹೇಳಿದರೆ 2 ದಿವಸಗಳಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಮತ್ತು ಅದರ ನಂತರ ಆದಂಥ ಎಲ್ಲ ಘಟನೆಗಳ ಬಗ್ಗೆ ಇದೆಲ್ಲ ನುಂಗಿ ಹೋಯಿತು. ಪ್ರಶ್ನೆಗಳು ಕೇಳಲಿಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದು ಅದರದ್ದು ಉತ್ತರ ಬರಬೇಕು, ಅದಕ್ಕೆ ಉತ್ತರ ಕೊಡ್ತಾರೆ ಅವರು, ಉತ್ತರ ಬರಬೇಕಷ್ಟೇ. ಈಗ ಚುಕ್ಕೆ ಗುರುತುಗಳಲ್ಲಿ ಬಂದಂಥ ಪ್ರಶ್ನೆಗಳಾದರೆ ನಾವು ಪ್ರಶ್ನೆಯನ್ನು ಕೇಳ್ಬೋದು. ಆ ಪ್ರಶ್ನೆಯ ಉತ್ತರ ನನಗೆ ಬರಬೇಕಷ್ಟೇ. ಮೊನ್ನೆ ಅಧಿವೇಶನ ಸಮಾಪ್ತಿಯಾಗಿದೆ, ಅಲ್ಲಿ ವೆಬ್ಸೈಟಿಗೆ ಹಾಕ್ತಾರೆ ಅಥವಾ ನನಗೆ ಲಿಖಿತ ಮುಖಾಂತರ ಪ್ರಶ್ನೆ ಕೊಡ್ತಾರೆ, ಅವರು ಉತ್ತರ ಕೊಡ್ತಾರೆ. ಆ ಲಿಖಿತ ಮುಖಾಂತರ ಪ್ರಶ್ನೆಯ ಉತ್ತರವನ್ನು ನಾನು ನನ್ನ PAಗೆ ಹೇಳಿ ತೆಗಿಸ್ಲಿಕ್ಕೆ ಹೇಳಿದ್ದೇನೆ. ಬರುವ ದಿನಗಳಲ್ಲಿ ಅವ್ರು ಏನು ಉತ್ತರ ಕೊಡ್ತಾರೆ ಅದನ್ನು ಕೊಡಲಿಕ್ಕೆ ಬಯಸ್ತೇನೆ. ಆದರೂ ಕೂಡ ಸರ್ಕಾರ ಅಂತೂ ಈ ಅಧಿವೇಶನದಲ್ಲಿ ಏನು ಹೇಳ್ತದೆ, ಅದು ನೋಡಿ, ಬಜೆಟಲ್ಲಿ ಅಲೋಕೇಶನ್ ಆಗಿದೆಯೋ ಇಲ್ಲವೋ ಅಂತೇಳಿ ನೋಡುವ ಕೆಲಸ ನಂದಲ್ಲ. ನನಗೇನು ಅಂತ ಹೇಳಿದರೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಭೌತಿಕ ಗುರಿ ಕೊಟ್ಟಿದ್ದಾರೆ, ಅಷ್ಟು ಸಿಕ್ಕಿದೋ ಇಲ್ಲವೋ ಅಂತ ನೋಡುವ ಜವಾಬ್ದಾರಿ ನಂದು. ನನಗೆ ಕಳೆದ ಸಂದರ್ಭದಲ್ಲಿ ಕಳೆದ ಅವಧಿಯಲ್ಲಿ ನನ್ನ ಸರ್ಕಾರದಲ್ಲಿ ಬಂದದ್ದು ಎಷ್ಟು ಅಂತ ಹೇಳೋದು ಅದು ನನಗೆ ಬರ್ತದೆ. ನಿಮಗೆ ಆ ನಿಗಮದ ಒಂದು ಅಧಿಕಾರಿ ಒಬ್ಬ ಇರ್ತಾನೆ, ಸರ್ ನಿಮಗೆ 15 ಬರ್ತಿದೆ, 25 ಬರ್ತದೆ, ನೀವು 25 ಜನರ ಆಯ್ಕೆ, ಇಷ್ಟು ಜನರು ಇದು ಮಾಡಿ ಅಂತೆಲ್ಲ ಬರ್ತದೆ, ತಂದು ಕೊಡ್ತಾರೆ ನನ್ನ ಹತ್ರ. ಈ ಸಲ ಬಂದಲದ ಕಾರಣ ನಾನು ನಿಮ್ಮ ಮುಂದೆಗಡೆ ಇಟ್ಟೆ. ಅದಕ್ಕೆ ಗುರಿ ಅರ್ಜಿಗಳನ್ನು ಹಾಕಿದ್ದು ಅಲ್ಲಿ ಇನ್ನೂ ಸಹ ಪೆಂಡಿಂಗ್ ಇದೆ. ಆದರೆ ಗುರಿ ಕೊಡದ ಕಾರಣ ಆಯ್ಕೆ ಮಾಡಲಿಕ್ಕೆ ಆಗಿಲ್ಲ ಅಂತೇಳಿ ಅವರು ಮೌಖಿಕವಾಗಿ ಹೇಳ್ತಾರೆ. ಆ ರೀತಿ ಮಾಡಲಿಕ್ಕೂ ಅವ್ರ ಹತ್ರ ನಾನು ಒಂದು ಹೇಳ್ತೇನೆ, ನೀವು ಬೇಜಾರು ಮಾಡಬೇಡಿ. ಅಭಿವೃದ್ಧಿ ಇರ್ಬೋದು ಇದಿರ್ಬೋದು. ಅವರು ವೇದವ್ಯಾಸ ಕಾಮತ್ರಿಗೆ BJP ಅಂತ ಹೇಳೋದು ಕೊಡ್ದಿಲ್ಲ ಅಂತ ಹೇಳುವಂಥ ಪ್ರಶ್ನೆಯನ್ನು ನಾನು ಎತ್ತಲ್ಲ. ಅವರ ಖುಷಿ. ಕೆಲವು ಕಾಂಗ್ರೆಸ್ನ ಶಾಸಕರುಗಳಿಗೆ ಅಭಿವೃದ್ಧಿಗೆ 25 ಕೋಟಿಯೋ 15 ಕೋಟಿ ಮುಖ್ಯಮಂತ್ರಿಗಳು ಒಂದು 6 ತಿಂಗಳ ಹಿಂದೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಮ್ಗೆ ಕೊಟ್ಟಿಲ್ಲ, ಇರಲಿ, ತೊಂದರೆ ಇಲ್ಲ, ಅವರು ಮಾಡಿಕೊಳ್ಳಿ. ಅದರಲ್ಲಿ ನಾನೇನು ಅವರು ಆಡಳಿತದ ವ್ಯವಸ್ಥೆಗಳು ಅವರಿಗೆ ಖುಷಿ ಬಂದ ಹಾಗೆ ಮಾಡಿದ್ದಾರೆ, ಅದನ್ನು ನಾನು ಪ್ರಶ್ನೆಯಲ್ಲಿ ಎತ್ತಲಿಕ್ಕೂ ಹೋಗಲ್ಲ. ಆದರೆ ಇದೆಲ್ಲವೂ ಏನು ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ಪಾಪ್ಯುಲೇಷನ್ ವೈಸ್ ಪ್ರಪೋರ್ಚುನೇಟ್ ಆಗಿ ಹಂಚಿ ಹಾಕ್ತಾರೆ. ನನಗೆ ಈಗ ಉದಾಹರಣೆಗೆ ನನಗೆ ಈ ಪ್ರಪೋರ್ಚುನೇಟ್ನಲ್ಲಿ ಬಂದಿದೆ ಅಂತ ಹೇಳಿದರೆ, ಖಾದರಿಗೂ ಇದೇ ರೀತಿ ಬರ್ತದೆ ಉಳ್ಳಾಲಕ್ಕೆ. 1-2 ವ್ಯತ್ಯಾಸಗಳು ಬರ್ಬೋದು ಬಿಟ್ಟರೆ, ಅಂದರೆ ಆಡಳಿತ ಪಕ್ಷದ ಅಂತೇಳಿ 1-2 ಬಿಟ್ಟರೆ ಪ್ರಪೋರ್ಚುನೇಟ್ನಲ್ಲಿ ಅದೇ ರೇಷಿಯೋದಲ್ಲಿ ಬರಬೇಕು. ನಾನು ಏನು ಹೇಳೋದು ಅಂತ ಹೇಳಿದರೆ, ರಾಜ್ಯ ಸರ್ಕಾರ ಕೆಲವು ನಿಗಮಗಳಿಗೆ 1 ರೂಪಾಯಿ ಕೊಟ್ಟಿಲ್ಲ. ಭೌತಿಕ ಗುರಿ ಇಡೀ ರಾಜ್ಯದಲ್ಲಿ 0. ಆ ರೀತಿಯಲ್ಲಿ ಆಗಿರಬಹುದು ಅಂತೇಳಿ ನನ್ನ ಊಹನೆ. ಈಗ ಸ್ವಉದ್ಯೋಗ ಮಾಡುವುದಾದ್ರೆ ನಮ್ಮ ಈ ದೇವರಾಜ ಅರಸು ನಿಗಮದಲ್ಲಿ ಆದರೂ ಮ್ಯಾಕ್ಸಿಮಮ್ ಎಷ್ಟು ಕೊಡ್ತಾರೆ ಹುಬ್ನಿಗೆ? ಅದರಲ್ಲಿ ಬೇರೆ ಬೇರೆ ಸ್ಲ್ಯಾಬ್ಗಳಿದೆ. ಮ್ಯಾಕ್ಸಿಮಮ್ ಹಬ್ಬ ಬಂದ್ರದ್ದು 3 ರಿಂದ 5 ಲಕ್ಷ ಕೊಡುವ ಒಂದು ಪ್ಲಾನ್ ಹೊಂದಿದೆ. ಸಾಮಾನ್ಯವಾಗಿ ಮುದ್ರಾ ಯೋಜನೆ ಮೂಲಕ ಇಲ್ಲಿ ಒಂದು ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲೆಲ್ಲ ಓಕೆ, ಇಲ್ಲಿ ಒಂದು ಉದ್ದಿಮೆ ಮಾಡೋದಾದ್ರೆ ಒಬ್ಬ ಡಿಗ್ರಿ ಹೋಲ್ಡರ್ ಅಥವಾ ಏನೋ ಕೌಶಲ್ಯ ಹೊಂದಿದ ಒಂದು ಉದ್ದಿಮೆ ಮಾಡಬೇಕಾದ್ರೆ ಮಿನಿಮಮ್ 10 ಲಕ್ಷ ಆದ್ರೂ ಇನ್ವೆಸ್ಟ್ಮೆಂಟ್ ಬೇಕು. ಸಣ್ಣ ಈ 25,000ದಲ್ಲಿ ಮಾಡ್ಬೋದು, ಏನೋ ಕೃಷಿ ಪ್ರಧಾನವಾದ ಯಾವುದೋ ಒಂದು ಉದ್ದಿಮೆ ಮಾಡ್ಬೋದು. ಆದ್ರೆ ಇದ್ರಲ್ಲೆಲ್ಲ ಸಿಗುವಂಥದ್ದು, ಅದರಲ್ಲಿ ಕೆಲಸಕ್ಕಿಂತ ಜಾಸ್ತಿ ಅಲ್ಲಿ ಲೋನ್ ಅಪ್ಲೈ ಮಾಡೋದಕ್ಕಿಂತ ಜಾಸ್ತಿ ಅದಕ್ಕೆ ಡಾಕ್ಯುಮೆಂಟ್ ಮಾಡ್ತೇವೆ, ಅದು ಇಲ್ಲಿ ಜಾಸ್ತಿ ಶ್ರಮ ಇರುವಂಥದ್ದು. ಅದರಿಂದಾಗಿ ಹೆಚ್ಚಿನವರು ಇದಕ್ಕೆ ಬೇಡಿಕೆ ಸಲ್ಲಿಸುವುದಿಲ್ಲ. ಈ ಹಿಂದೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ದಕ್ಷಿಣ ಕನ್ನಡಕ್ಕೆ 4, ಇಲ್ಲ ಒಂದೊಂದು ಶಾಸಕ ಕ್ಷೇತ್ರಕ್ಕೆ 4, ಸಿಟಿಗೆ ಇಲ್ಲ, ಈ ರೂರಲ್ಗೆ 4 ಇದ್ದಾರೆ. ಅಲ್ಲಿ ಅಪ್ಲಿಕೇಶನ್ 500 ಬರ್ತದೆ. ಅಂಥದಕ್ಕೆಲ್ಲ ಜಾಸ್ತಿ ಪ್ರಿಫರೆನ್ಸ್ ಇರ್ಬೇಕಾದ್ರೆ ಸ್ವಉದ್ಯೋಗಕ್ಕೆ ಇಲ್ಲಿ ನೀವು 70 ಗುರಿ ಮಾಡಿ 150 ಗುರಿ ಮಾಡಲಿ, ಆದ್ರೆ ಅಲ್ಲಿ ಅಪ್ಲೈ ಮಾಡುವವರು ಎಷ್ಟು? ನಿಮ್ಗೆ 25,000 ಸಾಕಾಗ್ತದೆ. ಯಾಕಂದ್ರೆ ಅವನ ಕೈಯಲ್ಲಿ 10,000 ಮೊಬೈಲ್ ಇರ್ಬೇಕಾದ್ರೆ 25,000 ಲೋನ್. ನಾನು ನಿಮಗೆ ಹೇಳಿ, ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ನಾನು ಹೇಳ್ತೀನಿ ಏನಂತ ಹೇಳಿದ್ರೆ, 72ಕ್ಕೂ ಅರ್ಜಿಗಳು ಹಾಕುವಂಥವ್ರು ಇದ್ದಾರೆ. ಈಗ ಎಲ್ಲ ಮಾಡುವಂಥ ಉದ್ದಿಮೆದವರು, ಉದಾಹರಣೆಗೆ ನಾನು ಹೇಳೋದು, ಎಲ್ಲ ಉದ್ದಿಮೆ ಮಾಡುವವರು 10 ಲಕ್ಷ 20 ಲಕ್ಷದ ಉದ್ದಿಮೆಗಳನ್ನೇ ಮಾಡ್ತಾರೆ ಅಂತ ಹೇಳುವಂಥದ್ದು ಹೇಳಬೇಕು. ಕೆಲವರು ಸಣ್ಣ ಉದ್ದಿಮೆ ಮಾಡುವವರು 2 ಲಕ್ಷ 3 ಲಕ್ಷ. ಮತ್ತು ಇದರಲ್ಲಿ ಏನು ಉಂಟು ಅಂತ ಹೇಳಿದ್ರೆ, ನೇರ ಸಾಲ ಅದು ಅಷ್ಟು ಅಂತ ಹೇಳೋದಾದರೆ ಅವರ ಪ್ರಪೋರ್ಷನೇಟ್ ಮಾರ್ಜಿನ್ ಮನಿ ಹಾಕಲಿಕ್ಕಿದೆ. ಅದೆಲ್ಲವೂ ಒಟ್ಟಾಗಿ ಬರುವುದು, ಸಬ್ಸಿಡಿಗಳು, ಇದೆಲ್ಲವೂ. ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಇದನ್ನು ಕೂಡ ಈಗ ನನಗೆ ಈ ಎಲ್ಲ ನಿಗಮಗಳಿಗೆ ನಾನು 1-2 ನಿಗಮಗಳು ಬಿಟ್ಟರೆ ನಮ್ಮ ಸರ್ಕಾರದ ಅವಧಿಗಳಿರುವಾಗ ಒಂದು ಉಪ್ಪಾರ, ಹಾಗೆ 1-2 ನಿಗಮಗಳಿಗೆ ಸ್ವಲ್ಪ ಬೇಡಿಕೆಗಳು, ಅಪ್ಲಿಕೇಶನ್ಗಳು ಕಡಿಮೆ ಬರೋದು. ಇಲ್ಲದ್ರೆ ಅದರ ಮಟ್ಟಿಗೆ ನೀವು ಹೇಳಬೇಕು ಅಂತ ಹೇಳಿದ್ರೆ, ಈಗ ಒಂದು ಕಾರ್ ಕೊಡ್ತಾರೆ ಸಬ್ಸಿಡಿ ರೇಟ್ನಲ್ಲಿ 4% ಇಂಟ್ರೆಸ್ಟ್ನಲ್ಲಿ,
ಒಂದು ಕಾರ್ ಕೊಡುವಂಥ ಯೋಜನೆ ಇದೆ. 50 ಜನ ಅರ್ಜಿ ಆಗ್ತಾರೆ ಒಂದು ಕಾರ್ ಸೆಲೆಕ್ಷನ್ ಮಾಡಲಿಕ್ಕೆ. ನಾನು ಮುಂಚೆ ಎಲ್ಲ ನಾನು ಕೊಡೋದು ಮತ್ತು 49 ಜನರ ಹತ್ರ ಹಾಳಾಗೋದು. ಅದಕ್ಕಾಗಿ ಈ ಸಲ ಏನು ಮಾಡಿದರೆ ಎಲ್ಲ ಲಾಟ್ರಿ ಮುಖಾಂತರ 50 ಜನರನ್ನು ಕರೆಯುವುದು. ನಿಖಲೇ ಲಾಟ್ರಿ ಅಪ್ಲೈ ಅಂತ ಹೇಳಿ ಬೈಲಿಕ್ಕಿಲ್ಲ. ನಾವು ಯಾಕೆ ಹೇಳಿದೆ ಅಂದ್ರೆ ದೇವರಾಜರ ನಿಗಮದಲ್ಲಿ ದನ ತೆಗಿಲಿಕ್ಕೆ ಅಂತ ಒಂದು ಇದೆ ಎಷ್ಟು 30,000. ಈಗಿನ ದನದ ರೇಟ್ 45,000. ಕರೆಕ್ಟ್. ಒಂದು ದನ ಸಾಕುದು ಒಂದೇ, 10 ದನ ಸಾಕುದು ಒಂದೇ. ಯಾಕಂದ್ರೆ ಅವನಿಗೆ ಒಂದು ದನ ತಗೊಳ್ಳೋ ಬದಲು 5 ಲಕ್ಷ ಕೊಟ್ಟು 10 ದನ ಸಾಕಬಹುದು. ಆದ್ರೆ ಒಂದು ದನಕ್ಕೆ ಅವ ಈ ದೇವರಾಜ ಅಲ್ಲ ಹಾಗೆಲ್ಲ ನಾನು ಹೇಳೋದು, ಒಂದು ವ್ಯಕ್ತಿಯನ್ನು ಸಂಪೂರ್ಣವಾಗಿ 100% ಆಗಿ ಅವನಿಗೆ ಎಲ್ಲವೂ ಕೊಡಲಿಕ್ಕೆ ಯಾವ ಸರ್ಕಾರದಿಂದಲೂ ಆಗಲ್ಲ. ನನಗೆ ಕೇಳೋದು, ಈಗ ಒಂದು ಮನೆ ಬೀಳುತ್ತೆ ಮಳೆ ಹಾನಿಯಲ್ಲಿ, ಸರ್ಕಾರ ಕೊಡೋದು 1,20,000, 1,20,000 ಮನೆ ಆಗುತ್ತೆ. ಒಂದು ಆಕಳ ಸಾಯುತ್ತೆ 3,000 ಕೊಡ್ತಾರೆ, ದನ ಸಾಯುತ್ತೆ 3,000 ಕೊಡ್ತಾರೆ. 3,000ದಲ್ಲಿ ಜಗತ್ತಿನ ಎಲ್ಲಿಯಾದರೂ ದನ ಸಿಗುತ್ತಾ? ಇಲ್ಲ. ಕಣ್ಣೀರು ಹಾಕ್ತಾ ಇರುವಂಥ ತೊಂದರೆಯನ್ನು ಹಾನಿಯನ್ನು ಅನುಭವಿಸಿದಂಥ ವ್ಯಕ್ತಿಗೆ ಸರ್ಕಾರದಿಂದ ಒಂದು ಕಿಂಚಿತ್ ಸಹಾಯ ಯೋಜನೆ ಎಲ್ಲವೂ ಕೊಡಬೇಕು ಅಂತ ಹೇಳೋದು ಆಗಲಿಕ್ಕಿಲ್ಲದಿರ್ಬೋದು. ಅದು ಮುದ್ರಾ ಯೋಜನೆ, ಕೇಂದ್ರ ಸರ್ಕಾರದ ಯೋಜನೆಗಳಿರ್ಬೋದು, ಇದು ಕೂಡ ಇರ್ಬೋದು. ಆದರೆ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ನೀವು ಇದನ್ನು ಕಡಿತ ಮಾಡಿದ ಕಾರಣ ಆ ವರ್ಗದ ಯಾರೋ ಒಂದು ಜನರಿಗೆ ತೊಂದರೆ ಆಗಿದೆ ಅಂತೇಳಿ ನನ್ನ ಪ್ರಶ್ನೆ. ಅದನ್ನು ಸರ್ಕಾರ ಸರಿ ಮಾಡಿಸಬೇಕು ಅಂತ ಪ್ರಶ್ನೆ. ನಿಮ್ಮ ಬ್ರಾಹ್ಮಣ ನಿಗಮದಿಂದ ಏನಾದರೂ ಬ್ರಾಹ್ಮಣ ನಿಗಮ ನಂತರಗಳ ದಿನಗಳಲ್ಲಿ ನಾನು ಹೇಳ್ತೀನಿ.